ಹಾಯ್ ಎಲ್ಲರೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ನೇರಳೆ ಹಣ್ಣಿನಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ನೇರಳೆ ಹಣ್ಣು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತವೆ. ನಾವು ಸಣ್ಣವರಿದ್ದಾಗ ಈ ನೇರಳೆ ಹಣ್ಣು ಹರ್ಕೊಂಬರಕ್ಕೆ ಹೋಗಿ ಒಡ್ಸ್ಕೊಂತಿದ್ವಿ ನೋಡಿ ಫ್ರೆಂಡ್ಸ್. ಅಷ್ಟು ತಿನ್ನೋಕೆ ಮನಸ್ಸಾಗ್ತಿತ್ತು ನೋಡಿರಿ ಇದನ್ನು, ನೇರಳೆ ಹಣ್ಣು. ನೋಡಿ, ಇವಾಗ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್. ಇದು ವರ್ಷಕ್ಕೆ ಒಂದು ಸಲ ಅಷ್ಟೇ ನಮಗೆ ಸಿಗೋದು ನೇರಳೆ ಹಣ್ಣು. ನೋಡಿ, ಬನ್ನಿ ಮತ್ತೆ ಯಾವ ಥರ ಮಾಡೋದು ಅಂತ ತೋರಿಸು. ನೇರಳೆ ಹಣ್ಣು ನಾನು ಇಷ್ಟು ಕ್ಲೀನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೆ. ಅದರದ್ದು ಮೇಲ್ಗಡೆದು ತಕ್ಕೋಬೇಕು ಫ್ರೆಂಡ್ಸ್. ಒಂದು ಚಾಕುದಿಂದ ನೀವು ಮೇಲ್ಗಡೆ ಹಣ್ಣೆಲ್ಲ ತಕ್ಕೊಂಡು ಬೀಜನ ತೆಗಿಬೇಕು. ಇದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಒಬ್ಬೊಬ್ಬರಿಗೆ ಹಣ್ಣು ತಿನ್ನೋಕ್ಕೆ ಮನಸ್ಸಾಗಲ್ಲ ಫ್ರೆಂಡ್ಸ್. ಅಯ್ಯೋ ಹೇಗಪ್ಪ ತಿನ್ನೋದು ಅಂತ ವಿಚಾರ ಮಾಡ್ತಾರಲ್ಲ, ಅದ್ರ ಬದಲು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡೋಣ, ತುಂಬ ರುಚಿ ಬರುತ್ತೆ ಜ್ಯೂಸು. ಬನ್ನಿ ನೋಡಿರಿ, ಈ ಥರ ಮೇಲ್ಗಡೆ ಹಣ್ಣೆಲ್ಲ ತಕ್ಕೊಂಬಿಡೋಣ. ಹಣ್ಣೆಲ್ಲ ತಕ್ಕೊಂಡು ಕ್ಲೀನಾಗಿ ಸಿಪ್ಪೆ ಅಂತ ಮೇಲ್ಗಡೆ ಬರುತ್ತಲ್ಲ ಸಿಪ್ಪೆ ಟೈಪು, ಅದನ್ನೆಲ್ಲ ತಕ್ಕೋಬೇಕು ನಾವು ಜ್ಯೂಸ್ ಮಾಡ್ಕೊಳ್ಳೋಕ್ಕೆ. ಅದನ್ನು ಬೀಜ ಬರುತ್ತಲ್ಲ, ಬೀಜ ಬಿಟ್ಟು ಇವನ್ನೆಲ್ಲ ಕ್ಲೀನಾಗಿ ತಕ್ಕೋಬೇಕು. ನೋಡಿ, ತುಂಬ ಚೆನ್ನಾಗಾಗುತ್ತೆ ಜ್ಯೂಸು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಒಬ್ಬೊಬ್ಬರು ನೇರಳೆ ಹಣ್ಣು ತಿನ್ನೋಕ್ಕೆ ಒಂಥರ ಆಗುತ್ತೆ, ಒಗರು ಬರುತ್ತೆ ಅಂತ ತಿನ್ನೋಕ್ಕೆ ಇಷ್ಟಪಡಲ್ಲ. ಅದ್ರ ಬದಲು ಜ್ಯೂಸ್ ಮಾಡಿಕೊಡಿ, ಮಕ್ಕಳಿಗೆ ಕುಡಿತಾರೆ. ಅದು ಈ ಸೀಸನ್ ಮುಗಿಯೋಕೆ ಬಂತಲ್ಲ, ಅಷ್ಟರೊಳಗೆ ಒಂದ್ಸಲ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಈ ಥರ ಜ್ಯೂಸ್ ಮಸ್ತ್ ಅಂದ್ರೆ ಮಸ್ತ್ ಜ್ಯೂಸ್ ಬರ್ತೈತಿ. ಮತ್ತು ಹೆಂಗೆ ಅಂತಲೂ ತೋರ್ಸಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ವಿಡಿಯೋಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲನೂ ಕೇಳ್ಕೊಳಕತ್ತೀನಿ ನೋಡಿರಿ. ಇವಾಗ ಇಷ್ಟು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ನಾನು. ತುಂಬ ಸಿಂಪಲ್ ಇದು, 10 ನಿಮಿಷದಾಗ ರೆಡಿ ಆಗಿಬಿಡ್ತೈತಿ ಜ್ಯೂಸು. ನೋಡಿ, ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಂದುಬಿಡೋಣ. ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ನೋಡಿರಿ. ತುಂಬ ಸಿಂಪಲ್ ಇದು. ಆವಾಗಲೇ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಹಣ್ಣೆಲ್ಲ ಇದಕ್ಕೆ ಹಾಕ್ಕೊಂಡು ಜಾರಿಗೆ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ. ನಮ್ಮನೇಲಿ ಸಕ್ಕರೆ ಅಂತಂದರೆ ಆಮೇಲೆ ಕಲ್ಲು ಸಕ್ಕರೆನೂ ಇರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನಾದರೂ ಹಾಕ್ಕೋಬೋದು ನೀವು ಇದಕ್ಕೆ. ನಾನಿಲ್ಲಿ ಸಕ್ಕರೆ ಹಾಕ್ಕೊತಿದ್ದೀನಿ ನೋಡಿರಿ. ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಳ್ರಿ, ಪರವಾಗಿಲ್ಲ. ಬೇಕಾದರೆ ಕಲ್ಲು ಸಕ್ಕರೆ ಇದ್ದರೆ ಕಲ್ಲು ಸಕ್ಕರೆನ ಪುಡಿ ಮಾಡಾದರೂ ಹಾಕ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಎಲೆ ಪುದೀನ ಎಲೆ ಇದ್ದರೆ ಹಾಕ್ಕೊಳ್ಳಿ. ಪುದೀನ ಎಲೆ, ಸಕ್ಕರೆ, ಒಂದು ಎಲೆ ಪುದೀನ ಎಲೆ ಮತ್ತು ಅರಿಶಿನ, ಇಷ್ಟೇ ನೋಡಿರಿ ಇದಕ್ಕೆ ಈಗ ಹಾಕ್ಕೊಂಡಿರೋದು ನಾನು. ಮತ್ತು ಸ್ವಲ್ಪ ಹಾಲು ಕಾಸಿದ ಹಾಲು ಹಾಕ್ಕೊಳ್ರಿ. ಇವಿಷ್ಟೇ ನೋಡಿ ಇದಕ್ಕೆ. ಸಕ್ಕರೆ ಮತ್ತು ಅರಿಶಿನ, ಒಂದು ಮನೇಲಿದ್ದರೆ ಒಂದು ಪುದೀನ ಎಲೆ. ಇವಾಗ ನೋಡಿರಿ ಮಿಕ್ಸಿ ಮಾಡ್ಕೊಂಬಂದಿನಿ. ನೀವು ಸೋಸ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಆದರೂ ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಐಸ್ ಬೇಕೇ ಬೇಕು ನೋಡಿರಿ. ಇಲ್ಲಿ ಐಸ್ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಐಸ್ ಹಾಕಿ ಇವಾಗ ನಾನು ಸೋಸ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸೋಸ್ಕೋಬೋದು, ನಾನು ಸೋಸ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಅಷ್ಟೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಫಿಲ್ಟ್ರ್ ವಾಟರ್ ಹಾಕ್ಬೇಕು ರೀ, ಕೋಲ್ಡ್ ನೀರು ಹಾಕ್ಬೇಕು ನೋಡಿರಿ. ಇಷ್ಟೇ ಸಾಕು. ಮತ್ತು ಇದಕ್ಕೆ ಮತ್ತೆ ಅದು ಜ್ಯೂಸ್ ಹಾಕ್ಕೋಬೇಕು ನೋಡಿರಿ. ಇವಾಗ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ನೇರಳೆ ಹಣ್ಣಿನ ಜ್ಯೂಸು ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ. ಒಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ಇವತ್ತು. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು.